ಗೌಡ್ರು, ವಾಟ್ ಯು ವಾಂಟ್ ಟು 42 ವರ್ಷಗಳಿಂದ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ಬರೀ OBC ಅವರ ಮಾತು ಧ್ವನಿಯಾಗಿದ್ದೆ ಅಂತೇಳಿ. ಸಿದ್ದರಾಮಯ್ಯನವ್ರಿಗೆ ಹಂಗಾರೆ ಕೇವಲ OBC ಅವರು ಮಾತ್ರ ಮತ ನೀಡಿದ್ರ? ಮುಂದುವರೆದ ಜನಾಂಗದ ಮತಗಳು ಬರ್ಲಿಲ್ವಾ? ಅವರನ್ನ ಈ ಮಟ್ಟಕ್ಕೆ ತಂದಿದ್ದೆ ಯಾರು? ಕರೆಕ್ಟ್. ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕಂದ್ರೆ ನಿಮ್ಮ ಪಕ್ಷದ ಅನೇಕ ನಾಯಕರು ನಮ್ಗೆ ಮುಸ್ಲಿಂ ಓಟೇ ಬೇಡ ಅಂತ ಹೇಳ್ತಿದ್ರು, ಬರೀ ಅವ್ರಷ್ಟು ವೋಟ್ ಹಾಕಿರಲ್ವಾ, ಅಲ್ಲ ಆತರ ನೀವು ಹೇಳ್ತಾ ಇರೋದು? ಅದು ನಾನು ಹೇಳ್ತಾರೆ ನಮಗೆ ಬೇಡ ಅಂತ ನಾವೆಲ್ಲೂ ಹೇಳಿಲ್ಲ ಸರ್. ಇವತ್ತು ಜಮೀರ್ ಅಹಮದ್ ಅವ್ರ ಯಾಕೆ ಹೇಳಿಲ್ಲ? ಜಮೀರ್ ಅಹಮದ್ ಅವ್ರನ್ನ ನಾವು ಕಳಿಸ್ಲಿಲ್ಲ, CM ಇಬ್ರಾಹಿಂ ಅವ್ರ ನಾವು ಕಳಿಸಿಲ್ಲ. ಇವರು ಒಂದೇ ಒಂದು ಕಾರಣಕ್ಕೆ ಸರ್, ನಾವು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಒಂದೇ ಒಂದು ಕಾರಣಕ್ಕೋಸ್ಕರ ಇವರು ಹೋಗಿದ್ದೀವರು. ಆಮೇಲೆ ಸಿದ್ದರಾಮಯ್ಯನವರು ಇವತ್ತು ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳನ್ನ ಪಡೆದು ಇವತ್ತು ಅಧಿಕಾರಕ್ಕೆ ಬಂದಂತವ್ರು. ಅವ್ರು ನೆನ್ಪಿಟ್ಕೋಬೇಕು. ಇವತ್ತು ಕಾಂಗ್ರೆಸ್ ಅಲ್ಲಿ ಇರ್ಬೋದು, ಇವತ್ತು ಸೇಫ್ ಝೋನ್ ಅಲ್ಲಿ ಇರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು 2 ಬಾರಿ. ಆದ್ರೆ ಅವ್ರನ್ನ ಈ ಹಂತಕ್ಕೆ ತಂದಿದ್ದು ಯಾವುದು? JDS ಪಕ್ಷ, ಅಲ್ಲಿರುವಂತ ಎಲ್ಲ ಸಮುದಾಯದ ಮತದಾರರು. ಆದ್ರೆ ಸಿದ್ದರಾಮಯ್ಯ ಇವತ್ತು ಹೇಳ್ತಾರೆ ನಾನು OBC ಅಂತ ಹೇಳ್ತಾರೆ. ಆಯ್ತು, OBC ಇಂದ ಯಾರಿಗೆ ಏನ್ ಮಾಡಿದ್ದಾರೆ? ಇವತ್ತು ಪರಮೇಶ್ವರ್ ಏನಾಗುತ್ತೆ, ಇದ್ರ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿ ಈಗ ಅಲ್ಲ, ನೇರವಾಗಿ ಹೇಳ್ತಾ ಇದ್ದೀವಿ. ಈಗ JDS ವಿಚಾರ ಸಂಬಂಧಪಟ್ಟದಲ್ಲ, ಹಂಗಲ್ಲ ಕೇಳಿಲ್ಲ, ಏನಾಗಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಪ್ರಬಲ ಸಮುದಾಯದ ಒಬ್ಬ ನಾಯಕ ಯಾರು DK ಶಿವಕುಮಾರ್, ಅವ್ರಿಗೇನು ಅನುಭವಿ ನಾಯಕನೇ. ನಾವು ಪಕ್ಷಾತೀತವಾಗಿ ಮಾತಾಡೋದಾದ್ರೆ ಅವ್ರಿಗೇನಾದ್ರು ಈ ಬಾರಿ ಇವರು ಅಧಿಕಾರವನ್ನು ಬಿಟ್ಕೊಟ್ಟಿಲ್ಲ ಅಂತಂದ್ರೆ ಒಕ್ಕಲಿಗ ಸಮುದಾಯದ ಮತ್ತು ಮುಂದುವರೆದ ಸಮುದಾಯದ ಎಲ್ಲ ಮತಗಳು ಈಗಾಗಲೇ OBC ಅವರು ಅಲ್ಲೇ ಬೆಂತಿರ್ಸಿದ್ದಾರೆ. ಆಮೇಲೆ ನೀವ್ ಹೇಳಿದ್ರಿ ಈಗ ಇವರು ಜಾತಿ ಸಂಘರ್ಷ ಮಾಡಿದ್ರೆ ಸಿದ್ದರಾಮಯ್ಯ ಎತ್ತಿದ ಕೈ ನೋಡಿದ್ರ ನೀವು? ಇವತ್ತು ಯಾರು ಮಾಡ್ತಾ ಇಲ್ಲ? ಈಗ ನಿಮ್ಮ ಪಕ್ಷದವರು ಕುಟುಂಬ ರಾಜಕಾರಣ ಇವತ್ತು ಇಡೀ ದೇಶದಲ್ಲಿದೆ ಸರ್. ಆಯ್ತು, ಹಾಗಾಗಿ ನೀವು ಅದನ್ನ ಒಳ ಮೀಸಲಾತಿ ವಿಚಾರದಲ್ಲಿ ಎಡಗೈ ಅಲ್ಲ ಹೇಳ್ತೀನಿ. ಇವತ್ತ OBC ಅವರನ್ನ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರನ್ನ ಇವರು ಸಮರ್ಸ್ಕೊಳ್ಳಿ ರಾಜಣ್ಣ ಅವ್ರು ಹೇಳ್ತಾರೆ, ಇವ್ರನ್ನ ರಾಜಣ್ಣನವ್ರನ್ನ ಕಿಕ್ಔಟ್ ಮಾಡಿರೋ ಎಲ್ಲಿಂದ ಮಂತ್ರಿ ಮಂಡಲದಿಂದ. ಇವರು OBC ನಾಯಕ ಅಲ್ವಾ? ಸಮರ್ಸ್ಗಳಿಲ್ಲ. ಇದೇ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ಳೋಣ ನಾವು. ನಾರಾಯಣ ಗುರುಪೀಠದ ಒಂದ್ ನಿಮಿಷ ಆಯ್ತು. ಕರೆಕ್ಟ್ ಸರ್, ಕರೆಕ್ಟ್. ಅಲ್ಲ, ಅದಕ್ಕೆ ಫಲ ಕೂಡ ಸಿಗ್ತಾ ಇದೆ. ಒಂದ್ ನಿಮಿಷ. ನಾರಾಯಣ ಗುರು ಶಕ್ತಿಪೀಠದ ಸ್ವಾಮೀಜಿ, ಒಂದ್ ನಿಮಿಷ. ನಾರಾಯಣ ಗುರು ಶಕ್ತಿಪೀಠದ ಸ್ವಾಮೀಜಿ ಪ್ರಣವಾನಂದ ಸ್ವಾಮೀಜಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ ನಮಸ್ಕಾರ, ನಾನು ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸ್ವಾಮೀಜಿ, ಆರಾಮಿದ್ದೀರಾ? ಆರಾಮ್, ತಾವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಭಗವಂತನ ಕೃಪೆಯಿಂದ. ಈಗ ಏನು ನೀವು ತುಂಬಾ ಬ್ಯಾಟ್ ಬೀಸ್ತಾ ಇದ್ದೀರಾ DK ಶಿವಕುಮಾರ್ ಅವರ ಪರವಾಗಿ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ. ಯಾವ ಮುಖ್ಯಮಂತ್ರಿಗಳಾಗ್ತಿದಾರಾ ಅಥವಾ ಇದು ಎಚ್ಚರಿಕೆನ, ಒತ್ತಡನ ಅಥವಾ ವಿಶ್ವಾಸನ ನಿಮ್ಗೆ ಸ್ವಾಮೀಜಿ? DK ಶಿವಕುಮಾರ್ ಅವರು ಈ ರಾಜ್ಯ ಕಂಡ ಒಬ್ಬ ದೊಡ್ಡ ನಾಯಕ. ಈಗ ತಮಗೆಲ್ಲ ಗೊತ್ತಿರುವ ಹಾಗೆ KPCC ಅಧ್ಯಕ್ಷ ಸ್ಥಾನವನ್ನು 6 ವರ್ಷದ ಹಿಂದೆ ತೆಗೆದುಕೊಳ್ಳೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಲೀಡರ್ಗಳು ಯಾರೂ ತಯಾರಾಗಿದ್ದಿಲ್ಲ. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮಾತನ್ನ ಕೇಳಿ KPCC ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡು 136 ಸೀಟನ್ನೇ ತೆಗೆದುಕೊಂಡು ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡ ಒಂದು ದೊಡ್ಡ ಕಾರಣವಾಗಿರುತ್ತೆ. ರೀಸನ್ ಅಂತ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಸ್ವಾಮೀಜಿ, ಸಮಯದ ಅಭಾವ ಇರೋದ್ರಿಂದ ನಾನು ಮಧ್ಯ ಪ್ರವೇಶಿಸ್ತಾ ಇರ್ತೀನಿ, ಅನ್ಯತಾ ಭಾವಿಸಬೇಡಿ. ಪ್ರಶ್ನೆ ಒಂದೇ ಇರೋದು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೇಳುವುದೇನು ಅಂದ್ರೆ 2.5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2.5 ವರ್ಷ DK ಶಿವಕುಮಾರ್ ಅಂತ ಹೇಳಿಕೊಂಡು ಸನ್ಮಾನ್ಯ ಖರ್ಗೆ ಅವರಾಗಲಿ, ರಾಹುಲ್ ಗಾಂಧಿ ಅವರ, KC ವೇಣುಗೋಪಾಲ್ ಅವರಾಗಲಿ DK ಶಿವಕುಮಾರ್ ತಲೆಯಲ್ಲಿ ಕೈ ಇಟ್ಟು ಹೇಳಿರ್ತಕ್ಕಂಥದ್ದು ಸತ್ಯವೂ ಕೂಡ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸ್ವಾಮೀಜಿ ಇಲ್ಲಿ ಲೆಟ್ಸ್ ಪಾಸ್ ಫಾರ್ ಎ ವೈಲ್. ಸ್ವಲ್ಪ ನಾವು ಇಲ್ಲಿ ಅಲ್ಪ ವಿರಾಮ ಹಾಕೋಣ. ಈಗ ನಮಗೆ ಮತ್ತೆ ಹೈಕಮಾಂಡ್ಗೆ ಮಾತ್ರ ಬಿಟ್ಟಂಥ ವಿಚಾರ ಇದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಕೇಳ್ತಾ ಇದ್ದೀನಿ, ಪರ್ಸನಲ್ ಆಗಿ DK ಶಿವಕುಮಾರ್ ಆಗಲಿ ಅಥವಾ ಇನ್ನುಳಿದಂಥ ನಾಯಕರು ನಿಮಗೆ 2.5 ವರ್ಷಗಳ ಈ ಒಪ್ಪಂದದ ಬಗ್ಗೆ ಮಾತನಾಡಿದ್ದಾರಾ ಯಾರಾದರೂ? ನೋಡಿ, ನಾನು ಇವತ್ತು ಕೂಡ DK ಶಿವಕುಮಾರ್ ಅವರ ಜೊತೆ ಅರ್ಧ ತಾಸು ಮಾತಾಡಿಕೊಂಡು ಬಂದಿದ್ದೀನಿ. ಏನ್ ಹೇಳಿದ್ರು ಸ್ವಾಮೀಜಿ? 100ಕ್ಕೆ 100 ಸತ್ಯ ಇದೆ. DK ಶಿವಕುಮಾರ್ ಅವರ ತಲೆಯಲ್ಲಿ ಕೈ ಇಟ್ಟು ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ ಮಾತೇನು,
2.5 ವರ್ಷ ನೀವ್ ಮಾಡಿ ನಾನ್ ಮಾಡ್ತೀನ್ರಪ್ಪ, ನೆಕ್ಸ್ಟ್ ನಿಮಗೆ 2.5 ವರ್ಷ ಕೊಡ್ತೀನಿ ಅನ್ನತಕ್ಕಂಥ ಮಾತು ಇದೇ ಸಿದ್ದರಾಮಯ್ಯನವರು ತಲೆ ಕೈ ಇಟ್ಟು ಹೇಳಿರ್ತಕ್ಕಂಥ ಮಾತು. ಮತ್ತೆ ನಾವು ಕೇಳುವ ಪ್ರಶ್ನೆ ಅಂದ್ರೆ ಇಡೀ ರಾಜ್ಯದ ಹಿಂದುಳಿದ ನಾಯಕರಂತ ಹೇಳಿಕೊಂಡು ಸಿದ್ದರಾಮಯ್ಯನವರು ದೇಶದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಇವತ್ತು ನಾನು ಒಬ್ಬ ಲೀಡರ್ ಈ ಬ್ಯಾಕ್ವರ್ಡ್ ಕಮ್ಯುನಿಟಿ ನಾಯಕ ಅಂತ ಹೇಳಿಕೊಂಡು ಹೋಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದ್ರೆ ಹಿಂದುಳಿದ ವರ್ಗಗಳ ಸಮಸ್ಯೆ ಏನು ಅಂತಕ್ಕಂಥದ್ದು ಇವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಸಿದ್ದರಾಮಯ್ಯ ಅರ್ಥ ಆಗಲಿಲ್ಲ. ಇವತ್ತು ಸಾಕಷ್ಟು ನಾನು ಕೇಳುವ ಪ್ರಶ್ನೆ ಬಹಳಷ್ಟು ಇದೆ. ಇವತ್ತು ಮಡಿವಾಳ ಸಮುದಾಯ, ಹಡಪಾದ ಸಮುದಾಯ, ಶಿವಸಿಂಬಿ ಸಮುದಾಯ, ಕಮ್ಮಾರ ಸಮುದಾಯ, ಕುಂಬಾರ ಸಮುದಾಯ, ಈ ಸಮುದಾಯಗಳಿಂದ ಒಬ್ಬರಾದ್ರೂ ನಾಯಕರು MLA ಈ ಸಮುದಾಯಗಳಿಂದ ಒಬ್ಬರಾದ್ರೂ MP ಹಾಗಾದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಅಂತಕ್ಕಂಥ ಎಲ್ಲಿದೆ ಆ ರೀತಿ ನೋಡಿದ್ರೆ. ಆದ್ರಿಂದ DK ಶಿವಕುಮಾರ್ ಅವರು ಈ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಅವರು ಕಷ್ಟಪಟ್ಟಿದ್ದಾರೆ, ಈ ಪಕ್ಷ ಅಧಿಕಾರಕ್ಕೆ ತಂದಿದ್ದಾರೆ. ಆದ್ರಿಂದ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾದ ಜವಾಬ್ದಾರಿ ಹೈಕಮಾಂಡ್ ಇದೆ ಅಂತಕ್ಕಂಥದ್ದು ರಾಜ್ಯದ ಅತಿ ಹಿಂದುಳಿದ ವರ್ಗದ ಮಠಾಧೀಶ್ವರ ಮಹಾಸಭೆಯ ಅಧ್ಯಕ್ಷರಾಗಿ ನಾನಿವತ್ತು ಹೇಳ್ತಾ ಇದ್ದೇನೆ. ಓಕೆ ಸ್ವಾಮೀಜಿ, ನೀವು ಬಹಳ ಸುಸ್ಪಷ್ಟವಾಗಿ ಮಾತನಾಡಿದ್ರಿ, ನಮಗೆ ಬಹಳ ಖುಷಿ ಆಯ್ತು. ಅವ್ರ ಜೊತೆನೆ ನೀವು ನೇರವಾಗಿ ಮಾತನಾಡ್ಕೊಂಡು ಬಂದಿರೋದ್ರಿಂದ ಅದು ಬಹಳ ಸತ್ಯಕ್ಕೆ ಹತ್ತಿರವಾದ ಮಾತು ಅಂತ ಭಾವಿಸ್ತೇನೆ. ಈಗ ನಿಮಗೇನು ಅನಿಸುತ್ತೆ, ಈಗ ತಾವು ಸ್ವಾಮೀಜಿ ಸಕಲ ಜೀವಿಗಳಿಗೂ ಕೂಡ ಶ್ರೇಯಸ್ಸನ್ನು ಬಯಸುವಂಥ ಒಂದು ವ್ಯಕ್ತಿತ್ವವಾಗಿ ಒಬ್ಬ ಮಹನೀಯರು ಅಂತ ಅಂದ್ಕೊಂಡು ನಾನು ಕೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಬಿಟ್ಟು DK ಶಿವಕುಮಾರ್ ಅವ್ರಿಗೆ ಕೊಡ್ತಾರೆ ಅಂತ ಅನಿಸುತ್ತಾ? ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಕ್ಚುಲಿ ಹೇಳಬೇಕಾದ್ರೆ DK ಶಿವಕುಮಾರ್ನ ಕರೆದ್ರು, ನೋಡ್ರಪ್ಪ ನಾನು 8 ವರ್ಷ ಮಾಡಿದ್ದೇನೆ, ನೀವೇ ಮಾಡಿಕೊಳ್ಳಿ ಮುಂದಿನ ದಿನ 2 ವರ್ಷ ಕಾಲ ಅಂತ ಹೇಳಿ ಬಹಳ ದೊಡ್ಡತನದ ಮಾತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕಾಗಿತ್ತು. ಆದ್ರೆ ಇಲ್ಲಿ ಅದು ಕಾಣ್ತಾ ಇಲ್ಲ. ಆದ್ರಿಂದ ಅಧಿಕಾರ DK ಶಿವಕುಮಾರ್ ಸಿಗಬೇಕಾದ ಹಕ್ಕು ಅವ್ರಿಗಿದೆ. ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಮಾನ್ಯ ಖರ್ಗೆ ಅವ್ರಿಗೆಲ್ಲರಿಗೂ ಹೇಳೋದು ಏನಂದ್ರೆ, ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಅವರ ಸಮಯ ಕೊಟ್ಟಿದ್ದಾರೆ, ಅವರ ಹಣ ಕಳ್ಕೊಂಡಿದ್ದಾರೆ, ಅವರ ಆರೋಗ್ಯವನ್ನ ಕೊಟ್ಟಿದ್ದಾರೆ. ಆದ್ರಿಂದ ಅವ್ರಿಗೆ ಪರಿಗಣಿಸಿ ಅಂತಕ್ಕಂಥ ಮಾತು ನಾವು ಸರ್ಕಾರಕ್ಕೆ ಹೇಳಬೇಕಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಹೇಳಬೇಕಾದ ಪರಿಸ್ಥಿತಿ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಕಾಂಗ್ರೆಸ್ ಲೋ ಕಮಾಂಡ್ ಆಗಿದೆ. ಯಾಕಂದ್ರೆ ಅವರು ಡಿಸಿಷನ್ ತಗೋಬೇಕಿದ್ದು ಇವತ್ತು. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಅಲ್ಲ ಹಿಂದುಳಿದ ವರ್ಗದ ನಾಯಕರಂದ್ರೆ ಒಬ್ಬರು ಅಲ್ಲ. DK ಶಿವಕುಮಾರ್ ಅವರ ಕೊಡುಗೆ ಕೂಡ ಬಹಳಷ್ಟು ಈ ರಾಜ್ಯಕ್ಕಿದೆ. ಇವತ್ತು 136 ಸೀಟು ಬರಬೇಕಾದ್ರೆ ಅದು ಕೇವಲ ಒಂದು ಸಿದ್ದರಾಮಯ್ಯನವರ ವಯಸ್ಸು ಅಷ್ಟೇ ಅಲ್ಲ. DK ಶಿವಕುಮಾರ ಸಂಘಟನಾತ್ಮಕವಾದ ಶಕ್ತಿ ಈ ಕಾಂಗ್ರೆಸ್ ಪಕ್ಷ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ನೋಡೋಣ. ಇವತ್ತು DK ಶಿವಕುಮಾರ್ನ ಎಲೆಕ್ಷನ್ ಬಂದಾಗ ಎಲ್ಲಾ ರಾಜ್ಯಗಳಿಗೂ ಬೆಳೆಸ್ಕೊಳ್ತಾ ಇದ್ದೀರಿ. ತಮಿಳುನಾಡಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಿ, ಆಸಾಮಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಿ, ತೆಲಂಗಾಣಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಿ. ಯಾಕೆ 2 ವರ್ಷ? ಹಂಗಂದ್ರೆ ಒಕ್ಕಲಿಂಗ ಸಮುದಾಯದಲ್ಲಿ ಹುಟ್ಟಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ಮುಖ್ಯಮಂತ್ರಿಗಳಾಗಿ ಮಾಡುವುದಿಲ್ಲ ಅಂತಕ್ಕಂಥ ಮಾತು ಕಾಂಗ್ರೆಸ್ ಪಕ್ಷ ಹೇಳ್ಬೇಕೀಗ. ಆ ಧೈರ್ಯ ಹೇಳ್ಬೇಕು ಕಾಂಗ್ರೆಸ್ ಪಕ್ಷ. ಯಾಕೆ ಒಕ್ಕಲಿಂಗ ಸಮುದಾಯಕ್ಕೆ ಹಕ್ಕಿಲ್ವಾ ಹಾಗಾದ ಮುಖ್ಯಮಂತ್ರಿ ಆಗೋದಕ್ಕೆ? ಅವ್ರು ಹಾಗೆ ಮಾಡೋದ ಹಂಗಂದ್ರೆ? ಆದ್ರಿಂದ ಇದು ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಇದನ್ನ ಕಡೆಗಣಿಸಿದ್ರೆ ಇದು ದೇಶದಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಮಾತು ಕೂಡ ನಾನಿವತ್ತು ಹೇಳಬಹುದು. ಸ್ವಾಮೀಜಿ, ನೀವು ಒಂದು ಸಮುದಾಯದ ನಾಯಕನ ಪರವಾಗಿ ಒಂದು ಪಕ್ಷವನ್ನು ಮುನ್ನಡೆಗೆ ತಂದಂಥ ವ್ಯಕ್ತಿಯ ಬಗ್ಗೆ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳ್ತಾ ಇದ್ದೀರಿ. ಇದೇ ರೀತಿ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿಗಳಿಂದ ಕುಂಠಿತವಾಗಿರುವಂಥ ಅನೇಕ ವಿಚಾರಗಳಿದ್ದಾವೆ. ಆ ವಿಚಾರಗಳ ಬಗ್ಗೆ ತಾವೆಷ್ಟು ಧ್ವನಿ ಎತ್ತಿದ್ದೀರಾ ಸ್ವಾಮೀಜಿ? ತುಂಬಾ ಗೌರವಪೂರ್ವಕವಾಗಿ ಕೇಳ್ತಾ ಇದ್ದೀನಿ ನಿಮಗೆ. ಅಲ್ಲ, ಇವತ್ತಿನ ಪ್ರಜಲದ ರಾಜಕಾರಣದಲ್ಲಿ ಇವತ್ತು ಸಮಸ್ಯೆ ಏನು? ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಂತಕ್ಕಂಥ ಸಮಸ್ಯೆ ನಡೀತಾ ಇದೆ. ಈ ವಿಷಯದಲ್ಲಿ ನಾವು ನಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನಾವು ಹೇಳುತ್ತೇವೆ. ಚುನಾವಣೆ ಬಂದ ಸಮಯದಲ್ಲಿ ಎಲ್ಲಾ ರಾಜಕಾರಣಿಗಳು ಮಠಕ್ ಬರ್ತಾರೆ, ನಮ್ ಜೊತೆ ಫೋಟೋ ತೆಗೆಸ್ಕೊಳ್ತಾರೆ, ಹೇಳಿಕೆ ಕೊಡಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ಯಾವ್ದು ಅಭಿಪ್ರಾಯವನ್ನು ಹೇಳಬಾರದು ಅಂತಕ್ಕಂಥದ್ದು ಸರಿಯಾದ ಪದ್ಧತಿ ಅಲ್ಲ. ಹಾಗಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ನಮ್ಮದಾಗಿರ್ತಕ್ಕಂಥ ಹಕ್ಕನ್ನ ಹೇಳುವುದಕ್ಕೆ, ನಮ್ಮದಾಗಿರ್ತಕ್ಕಂಥ ಅಭಿಪ್ರಾಯವನ್ನೇ ಮಂಡಿಸುವುದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆ, ಆ ಮಾನ್ಯ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕು ಸ್ವಾಮೀಜಿಗಳಾಗಿ ನಮಗೂ ಇದೆ. ಅಭಿಪ್ರಾಯ ಅದರಲ್ಲಿ ಯಾವ ಅನುಮಾನ ಇಲ್ಲ, ಯಾವ ತಪ್ಪು ಕೂಡ ಇಲ್ಲ. ಅದು ನಾನು ಸಂಪೂರ್ಣವಾಗಿ ಗೌರವಿಸ್ತೀನಿ. ಈಗ ತಾವು ಕಂಡಂತೆ ಕಾಂಗ್ರೆಸ್ನ ಈ ಅಧಿಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಯಾವ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ,
ಮತ್ತು ಅವರನ್ನು ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನೇನಾದರೂ ಮುಖ್ಯಮಂತ್ರಿಯನ್ನಾಗಿ ಆ ಒಂದು ಪಟ್ಟ ಅಲಂಕರಿಸೋದಾದರೆ ರಾಜ್ಯಕ್ಕೆ ಆಗಬಹುದಾದಂಥ ಸುಧಾರಣೆಗಳೇನು? ನೀವು ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದೀರಿ ಅಂತ ಹೇಳಿದರೆ ನಿಮ್ಮನ್ನು ಜನ ಬಹಳ ಗೌರವದಿಂದ ಕಾಣ್ತಾ ಇರ್ತಾರೆ. ಹಾಗಾಗಿ ಅವ್ರು ಏನೆಲ್ಲ ಮಾಡ್ಬೋದು ಅನ್ನೋ ಭರವಸೆಗಳನ್ನು ತಾವು ಕೊಡ್ತೀರಿ? ಸರ್ ನೋಡಿ, 104 ಜಾತಿ ಇದೆ 2A. ಮೊದಲನೇದು ಕುರುಬ ಸಮುದಾಯ, ಎರಡನೇ ಸಮುದಾಯ ಈಡಿಗ ಸಮುದಾಯ, ಮಡಿವಾಳರು, ಕುಂಬಾರರು ಬಹಳಷ್ಟು ಜನ ಇದೆ. ಕರೆಕ್ಟ್. ಕಳೆದ 30 ವರ್ಷದಲ್ಲಿ ಇದೇ 2A 104 ಜಾತಿಯಲ್ಲಿ 2A ಕುರುಬ ಸಮುದಾಯವನ್ನೇ ಹೊರತುಪಡಿಸಿ ಯಾವ ಸಮುದಾಯಗಳು ಇವತ್ತು ಎಲ್ಲ ಹಕ್ಕುಗಳನ್ನ ಸಿಕ್ಕಿದೆ? ಯಾವ ಹಕ್ಕುಗಳನ್ನೇ ಸಿಗಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅವರ ಸಮುದಾಯವನ್ನ ಮೇಲೆತ್ತಿಲ್ಲ, ಅದಕ್ಕೆ ಅಭಿಪ್ರಾಯವನ್ನೇ ಇಲ್ಲ. ನಾವು ಯಾವುದೋ ರೀತಿಯ ವಿರೋಧ ಅಭಿಪ್ರಾಯವಿಲ್ಲ, ಅವರು ಕೂಡ ಹಿಂದುಳಿದ ವರ್ಗದವರು. ಆದ್ರೆ ಅದೇ ಸಮಾನವಾಗಿ ಇವತ್ತು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಎಲ್ಲಾ ಸಮುದಾಯಗಳಿಗೂ ಸಿಕ್ಕಿದೆ. ಹಾಗೆ ಅಂದ್ರೆ ಇವತ್ತು ಎಲ್ಲಾ ಈಗ ನಾನೇ ಹೇಳ್ತೀನಿ, ನಾನು ಈಡಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ, ಈಡಿಗ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಸ್ವಾಮೀಜಿ ನಾನು. ಹಾಗೆ ನಮ್ಮ ಕುಲ ಕಸಬ ಎಲ್ಲಿದೆ ಇವತ್ತು? ನಮ್ಮ ಸೇಂದಿ ಮಾಡಿಕೊಂಡು ಜೀವನವನ್ನ ಮಾಡಿಕೊಂಡು ಬದುಕಿ ಬಂದಿರತಕ್ಕಂಥ ಸಮುದಾಯ ಇವತ್ತು ಆ ಸಮುದಾಯದ ಕಸಬನ್ನೇ ಬಂದ್ ಮಾಡಿ ಸುಮಾರು 24 ವರ್ಷವಾಗಿದೆ. ಕೇವಲ 70 ರೂಪಾಯಿ ಇರತಕ್ಕಂಥ ಕುರಿ ಮಾಂಸಕ್ಕೆ ಇವತ್ತು 750 ರೂಪಾಯಿ 800 ರೂಪಾಯಿ ಇದೆ. ಹಾಗೆ ಅದು ಮಾತಾಡ್ಬೇಕಲ್ಲ ಇವತ್ತು. ಅಂದ್ರೆ ಆ ತರ ಮಾತಾಡಕ್ ಹೋದ್ರೆ ಬಹಳಷ್ಟು ಮಾತಾಡಕ್ ಇರ್ತದೆ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿ ಕೇವಲ ಒಂದು ಜಾತಿಗೆ ಸೀಮಿತವಾಗಬಾರ್ದು, ಒಂದು ಧರ್ಮಕ್ಕೆ ಸೀಮಿತವಾಗಬಾರ್ದು. ಅವರು ಅಹಿಂದ ಹೇಳ್ತಾ ಇವತ್ತು ಅಹಿಂದೆಯನ್ನೇ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಕೋಲಾರಲ್ಲಿ ಅಹಿಂದೆಯನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ JP ನಾರಾಯಣ ಸ್ವಾಮಿ ಅವರು RN ಜಾಲಪ್ಪನವರ ಬೆನ್ನೆಲುಬಾಗಿ ನಿಂದ್ರು, ಅವರಿಗೆ ಆರ್ಥಿಕ ಸಹಾಯವನ್ನ ಮಾಡಿದ್ರು. ಇವತ್ತು ಈಡಿಗ ಸಮುದಾಯದ ನಾಯಕರುಗಳನ್ನೇ ಸಂಪೂರ್ಣವಾಗಿ ಮುಗಿಸಿದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತಕ್ಕಂಥ ನಾವು ಇಲ್ಲಿ ನೋಡಬಹುದು. ನಾನು ಹೇಳ್ತೇನೆ ಅಲ್ಲ, ಇವತ್ತು ಹಿಂದುಳಿದವರ್ಗ ಹೇಳ್ತಾ ಇದಾರಲ್ಲ, KC ಕೊಂಡಯ್ಯನವರು ಎಲ್ಲಿದ್ದಾರೆ? ಶಿವಮೂರ್ತಿ ನಾಯಕ್ ಅವರು ಎಲ್ಲಿದ್ದಾರೆ? ಇವತ್ತು ಅಂತ ದೊಡ್ಡ ನಾಯಕರುಗಳು ಇವತ್ತು ರಾಜ್ಯದಲ್ಲಿ ಇದ್ರು, ಅವರೆಲ್ಲ ಸಮಾನದ ಮಾಲೀಕಿಗೆ ಗೊತ್ತಿದ್ದಾರೆ ಎಲ್ಲಿದ್ದಾರೆ? ಇವತ್ತು ಜನಾರ್ದನ ಪೂಜಾರಿ ಅವರು ಎಲ್ಲಿದ್ದಾರೆ? HT ರಾಮನ್ ಅವರು ಎಲ್ಲಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ? ಹಂಗಂದ್ರೆ ಆ ರೀತಿ ನೋಡಿದ್ರೆ ಬಹಳಷ್ಟು ನಾವು ಮಾತಾಡಬೇಕಾಗುತ್ತೆ. ಇವತ್ತು ಸಮಸ್ಯೆ ಅದಲ್ಲ. 3 ವರ್ಷ ತಾವು ಮಾಡಿದಿರಿ, 2013ರಿಂದ 18 ತಾವು ಮಾಡಿದಿರಿ. ಇವತ್ತು 2 ವರ್ಷ ಆ ಪಾಪ ಇಷ್ಟೆಲ್ಲ ಕಷ್ಟಪಟ್ಟಿರ್ತಕ್ಕಂಥ DK ಶಿವಕುಮಾರ್ಗೆ ಒಂದು ಅವಕಾಶವನ್ನೇ ಮಾಡಿ ಕೊಡಿ ಅಂತಕ್ಕಂಥದ್ದು ಅದು ತಪ್ಪೇನ ಕೇಳಿರ್ತಕ್ಕಂಥದ್ದು ನಮ್ಮ ಪ್ರಶ್ನೆ. ಕರೆಕ್ಟ್ ಸ್ವಾಮೀಜಿ, ಬಹಳ ನೀವು ಒಂದು ವಿಚಾರವನ್ನ ಸ್ಪಷ್ಟವಾಗಿ ಜನರ ಪರವಾಗಿ ಮಾತನಾಡ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ಅಂದ್ರೆ ಯಾವುದೇ ಒಂದು ಧರ್ಮಕ್ಕೆ ವರ್ಗಕ್ಕೆ ಯಾರೂ ಸೀಮಿತವಾಗಬಾರ್ದು ಅನ್ನುವ ನಿಮ್ಮ ಮಾತನ್ನ ಗಮನಿಸಿ ನಾನು ಈ ಮಾತನ್ನ ನಿಮಗೆ ಬಹಳ ವಿನಯಪೂರ್ವಕವಾಗಿ ಕೇಳ್ತಾ ಇದ್ದೀನಿ. ಪ್ರತಿಯೊಂದು ಸಮುದಾಯದಲ್ಲೂ ಕೂಡ ಪ್ರಬಲ ನಾಯಕರು ಇರ್ತಾರೆ. ಸಮಾಜದಲ್ಲಿ ಪ್ರತಿಯೊಂದು ವಿಭಾಗಗಳಿಗೂ ಕೂಡ ಒಬ್ಬ ಕಾರ್ಯಕರ್ತರು ಅಂತ ಇರ್ತಾರೆ, ಅದರ ಧ್ವನಿಯಾಗಿರ್ತಾರೆ. ಆದರೆ ಪ್ರಣವಾನಂದ ಸ್ವಾಮೀಜಿಗೂ ಒಂದು ಪ್ರಬಲ ಸಮುದಾಯದ ನಾಯಕತ್ವ ಆ ಧ್ವನಿಗೂ ಏನು ವ್ಯತ್ಯಾಸ ಇದೆ? ಆ ಸ್ವಾಮೀಜಿಗೂ ಮತ್ತು ಈ ಕಾರ್ಯಕರ್ತರಿಗೂ ಏನು ವ್ಯತ್ಯಾಸ ಇದೆ? ಅವರು ಕೂಡ ಅವರ ನಾಯಕನಿಗೆ ಹಿಂಬಾಲಕರಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ, ನಮ್ಗೆ ಇವ್ರು ಆಗ್ಬೇಕು ಅನ್ನೋ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಣವಾನಂದ ಸ್ವಾಮೀಜಿಯವರ ವಿಭಿನ್ನತೆ ವೈಶಿಷ್ಟ್ಯತೆ ಈ ವಿಚಾರದಲ್ಲಿ ಹೇಗಿದೆ? ನನ್ನ ಪ್ರಶ್ನೆ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಸ್ವಾಮೀಜಿಗಳಿಗೆ ಯಾವುದೂ ಸ್ಥಾನಗಳು ಇಲ್ಲ ಅನ್ನಕ್ಕಂಥದ್ದು ತಮಗೂ ಗೊತ್ತಿರುತ್ತದೆ, ನಮಗೂ ಗೊತ್ತಿರುತ್ತದೆ. ಕರೆಕ್ಟ್. ಇವತ್ತು ಪ್ರಜಾಪ್ರಭುತ್ವ ಯಾರಿಗೂ ಪ್ರಧಾನಮಂತ್ರಿಗಳಿಗೂ ಕೂಡ ಇಲ್ಲ. ನಾವು ಯಾಕೆ ಹೇಳ್ತೀವ, ನಾವು ಬೆಳಕರ ತರ 106 ಹಳ್ಳಿಗಳು ಹೋಗ್ತಾ ಇರ್ತೀವಿ, ಸಾಕಷ್ಟು ನಮ್ಮ ಸಮುದಾಯದ ಬಂಧುಗಳ ಜೊತೆ ಬೇರೆ ಬೇರೆ ಎಲ್ಲರ ಜೊತೆ ನಾವು ಮಾತಾಡ್ಕೊಂಡು ಇರ್ತಾ ಇದೀವಿ. ಈ ರಾಜ್ಯದ ವ್ಯವಸ್ಥೆ, ಈ ರಾಜ್ಯದ ರಾಜಕೀಯ ವ್ಯವಸ್ಥೆ, ಈ ರಾಜ್ಯದ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನಮಗೂ ಕೂಡ ಅರಿವಿರುತ್ತವೆ. ಹಾಗಾಗಿ ಇವತ್ತು 8 ವರ್ಷ ಕಾಲ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜ್ಯದ ಆಡಳಿತ ಮಾಡಿದ್ದಾರೆ. ಅದರ ಜೊತೆ ಅವರ ವಿರೋಧ ಪಕ್ಷ ನಾಯಕರುಗಳಾಗಿದ್ದಾರೆ. ಸಾಕಷ್ಟು ಅವರು ಗೊತ್ತಿರುವಂತ ಸಮಾಚಾರ. ಆದ್ರೆ ಸ್ವಾಮೀಜಿ ಅಂತ ಹೇಳಿದಾಗ ಅದು ತುಂಬಾ ಪೂಜ್ಯನೀಯ ಸ್ಥಾನ, ಯಾವುದೇ ಅಸ್ಮಿತೆ ಅಥವಾ ಅಲ್ಲಿ ಸ್ವಹಿತಾಸಕ್ತಿ ಇರಲ್ಲ ಅಲ್ವಾ? ಹಾಗಾಗಿ ಆ ಪ್ರಶ್ನೆಯನ್ನು ಕೇಳಿದೆ. ಭಾರತೀಯ ಜನತಾ ಪಕ್ಷದ ವಕ್ತಾರರು ನಿಮ್ಗೆ ಈ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಚುನಾವಣೆ ಬಂದಾಗ ನೀವು ಎಲ್ಲಾ ರಾಜಕಾರಣಿಗಳು ಮಠಕ್ ಬರ್ತೀರಿ, ನಮ್ ಜೊತೆ ಫೋಟೋ ತೆಗೆಸ್ಕೊಳ್ತೀರಿ, ನಮ್ಗೆ ಸನ್ಮಾನ ಮಾಡ್ತೀರಿ, ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ಕರೆಸ್ಕೊಳ್ತೀರಿ, ನಮಗೆ ಮಾತಾಡ್ತೀರಿ. ಅದೆಲ್ಲ ನಾವು ಒಂದು ಗೊಂಬೆ ತರ ಇರಬೇಕು. ಆದ್ರೆ ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಾರದಂತ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಹೇಳಿದಿರ ನಾವು ನಿಮ್ಮ ಪರವಾಗಿ ನಿಮ್ಮ ಕಾರ್ಯಕ್ರಮದಲ್ಲಿ ಬಂದು ಕುತ್ಕೊಳ್ಬೇಕು, ನೀವು ಕೊಟ್ಟಿರ್ತಕ್ಕ ಮಹಾರಾಜ ಕುರ್ಚಿಯಲ್ಲಿ ಕುತ್ಕೊಳ್ಬೇಕು, ಪ್ರವಚನ ಕೊಡಬೇಕು. ಇಷ್ಟ ಸಾಲ ಅಂದ್ರೆ ನಿಮ್ಮ ಕೈಗೊಂಬೆ ಅಲ್ಲ, ನಾವು ರಾಜಕಾರಣಿಗಳ ಕೈಗೊಂಬೆ ಅಲ್ಲ. ಈ ರಾಜ್ಯದ ಸ್ವಾಮೀಜಿಗಳು ನಮ್ಮದಾಗಿರ್ತಕ್ಕಂಥ ಅಭಿಪ್ರಾಯಗಳಿದ್ದಾವೆ,
ನಮ್ಮದಾಗಿರ್ತಕ್ಕಂಥ ವ್ಯಕ್ತಿತ್ವಗಳಿದಾವೆ ನಮಗೆ. ಅದು ಅದು ಅರ್ಥ ಆಯ್ತು ಸ್ವಾಮೀಜಿ, ಅರ್ಥ ಆಯ್ತು. ಇದ್ದೇವೆ. ಎಸ್ ಎಸ್. ಈಗ ಭಾರತೀಯ ಜನತಾ ಪಕ್ಷದ ವಕ್ತಾರರು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಉತ್ಕರ್ಷ್ ಅಂತ ಹೇಳಿ. ಉತ್ಕರ್ಷ್ ಅವರು ನೀವು ಪ್ರಶ್ನೆ ಕೇಳಿ. ನಮಸ್ತೆ. ಈಗ ನಾವು ನಮ್ಮ ವಾದ ಕೂಡ ಅದೇ ಇರ್ತಕ್ಕಂಥದ್ದು. ಯಾವ ರೀತಿ ಹಿಂದುಳಿದ ಸಮುದಾಯಗಳಿಗೆ ಸಿದ್ದರಾಮಯ್ಯನವರು ಪದೇ ಪದೇ ಮೋಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾವು ಕೂಡ ಅದನ್ನೇ ವಾದ ಮಂಡನೆ ಮಾಡ್ತಿರೋವಂಥದ್ದು. ಈಗ ಅನೇಕ ಜನ ಈ ಹಿಂದುಳಿದ ಸಮುದಾಯದ ನಾಯಕರನ್ನ ಮುಗಿಸುವಂಥ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಬಂದಿದ್ದಾರೆ. ಅನೇಕ ಆ ಸಮುದಾಯಗಳಿಗೆ ಸೇರಿದಂಥ ನಿಗಮ ಮಂಡಳಿಗಳಿಗೆ ಸೇರಿದಂಥ ಹಣವನ್ನ ಇವರು ಮಿಸ್ಯೂಸ್ ಮಾಡ್ಕೊಂಡಂತ ಇವ್ರು ಶಿಷ್ಯಂದಿರೇ ಮೋಸ ಮಾಡಿರ್ತಕ್ಕಂಥದ್ದು. ಸೊ ಇದನ್ನ ಒಂದು ಭಾಗ ಆದರೆ, ನಮ್ಮ ಇನ್ನೊಂದು ಕಳಕಳಿಯ ಪ್ರಾರ್ಥನೆ ಏನು ನಿಮ್ಮಲ್ಲಿ ಅಂತಂದರೆ, ನೀವೀಗ ಒಂದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋವಂಥದ್ದು ನಿಮ್ಮ ಒಂದು ಒಪಿನಿಯನ್ ಇದೆ. ನಾವು ಹಿಂದೂ ಸಮುದಾಯದ ಬಂಧುಗಳ ಕೇಳ್ತಕ್ಕಂಥದ್ದು ಏನು ಅಂತಂದರೆ, ಇದೇ ರೀತಿ ಹಿಂದೂಗಳ ಮೇಲೆ ಅನೇಕ ಬಾರಿ ಅಟ್ಟಹಾಸ ಆಗ್ತದಲ್ವಾ. ಈಗ ನೋಡಿ, ಮೊನ್ನೆ ಜನಿವಾರ ತೆಗೆಸುವಂಥ ಕೆಲಸವನ್ನು ಮಾಡಿದ್ರು. ಮತ್ತು ಹಿಂದೂ ದೇವಾಲಯಗಳದ್ದು ಮತ್ತು ಹಿಂದೂ ದೇವಸ್ಥಾನ ಮೆರವಣಿಗೆ ಹೋದಾಗ ಕಲ್ಲು ಹೊಡಿತಾರೆ, ಇವರು ಎಂಜಲು ಹೋಗಿತಾರೆ, ಶಿವಾಜಿ ಮಹಾರಾಜ್ ಚಪ್ಪಲಿ ಹಾಕಿದ್ರು. ಸೊ ಅಂಥ ಸಂದರ್ಭದಲ್ಲೂ ಒಂದು ಕಳಕಳಿಯ ಪ್ರಾರ್ಥನೆ ಅಂತಂದರೆ, ಹಿಂದೂ ಸಮಾಜದ ನೀವು ಸ್ವಾಮೀಜಿಗಳಾಗಿ ನೀವು ಇದೇ ರೀತಿಯಲ್ಲಿ ಮಾತನಾಡಬೇಕನ್ನುವಂಥದ್ದೇ ನಮ್ಮ ಒಂದು ಆಗ್ರಹ ಇರ್ತಕ್ಕಂಥದ್ದು, ಒಂದು ಆಶಯ. ನೋಡಿ, ನಾವು ಮೊಟ್ಟ ಮೊದಲೇ ಕೇಸರಿ ಬಟ್ಟೆ ಹಾಕಿಕೊಂಡು ನಾವು ಯಾವುದು ಜಾತಿಗೆ ಸೀಮಿತವಲ್ಲ, ನಾವು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು. ಹೌದು. ಸನಾತನ ಧರ್ಮದ ಪರವಾಗಿ ನಾವು ಯಾವತ್ತೂ ಕೂಡ ಧ್ವನಿ ಎತ್ತಿರತಕ್ಕಂಥದ್ದು. ಮೊನ್ನೆ ಎಕ್ಸಾಮ್ ಹಾಲ್ಗಳಲ್ಲಿ ನಡೆದಿರ್ತಕ್ಕಂಥ ಘಟನೆ ಆಗಲಿ, ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಬೇಸರವು ಕೂಡ ನಮ್ಮ ಅತಿ ಹಿಂದುಳಿದ ವರ್ಗದ ಮಠಾಧೀಶರ ಮಹಾಸಭೆಗೆ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ನಿನ್ನೆಯನ್ನು ನಾನು ಹೇಳಿದ್ದೀನಿ. ಆದ್ರಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ನಾವೆಲ್ಲ ಜಾತಿ ಹೇಳ್ಬೋದು, ಆದ್ರೆ ನಾವೆಲ್ಲ ಮೊಟ್ಟ ಮೊದಲೇ ಹಿಂದೂಗಳು ಅಂತಕ್ಕಂಥದ್ದು ಯಾವುದು ರೀತಿಯಲ್ಲಿ ನಮಗೆ ಭಿನ್ನಾಭಿಪ್ರಾಯಗಳಿಲ್ಲ. ಆದ್ರೆ ಈ ಸರ್ಕಾರ ಅದರಲ್ಲಿ ಒಂದಷ್ಟು ಅವ್ರೇನ್ ಮಾಡ್ತಾ ಇದ್ದಾರೆ, ಮೀನಾವೇಶ ಮಾಡ್ತಾ ಇದ್ದಾರೆ. ಅದು ಸರಿಯಾದ ಪದ್ಧತಿ ಅಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇವತ್ತು ನಾನು ಹೇಳಿದ್ದೇನೆ, ಹಿಂದೂ ಧಾರ್ಮಿಕ ಸಂಕೇತಗಳಾಗಿರ್ತಕ್ಕಂಥ ಜನಿವಾರ, ಕುಂಕುಮ ಇದೆಲ್ಲವನ್ನೇ ಕೂಡ ಎಕ್ಸಾಮ್ ಹಾಳುಗಳು ತೆಗೆಸ್ತಕ್ಕಂಥ ಪದ್ಧತಿ ಏನಿದೆಯಲ್ಲ ಸೈಬರ್, ಇದು ಸರಿಯಾದ ಪದ್ಧತಿ ಅಲ್ಲ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನೇರವಾಗಿ ನಾನು ಹೇಳಿದ್ದೇನೆ. ಹಾಗಾಗಿ ನಾವು ಕೇಸರಿ ಬಟ್ಟೆ ಹಾಕಿಕೊಂಡು ನಾವು ಸನಾತನ ಹಿಂದೂ ಧರ್ಮದ ಪರವಾಗೇ ನಾವು ಇರುವವರು. ಆದರೆ ಕೆಲವೊಂದು ವಿಷಯಗಳು ಬಂದಾಗ ತಮಗೆ ಗೊತ್ತಿರುವ ಹಾಗೆ ನಮ್ಮ ಅಭಿಪ್ರಾಯಗಳು ಹೇಳಬೇಕಾದ ಇರುತ್ತದೆ. ಆದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ನಮ್ಮ ಬಾಯಿಯೂ ಕೂಡ ಮುಚ್ಚತಕ್ಕಂಥ ಕೆಲಸ ಇವತ್ತಿನ ರಾಜಕಾರಣ ವ್ಯವಸ್ಥೆಯಲ್ಲಿ ಇದೆ. ಆದ್ರೆ ಅದನ್ನ ಮಿತಿಮೀರಿಕೊಂಡು ನಾವಿತ್ತು ಮತಾಂತರ ಆಗಲಿ, ಮತ್ತೊಂದಾಗಲಿ, ಮುಗುದೊಂದಾಗಲಿ ಯಾವತ್ತೂ ಕೂಡ ನಾವು ಜಾತಿ ಮಠ ಅಂತಕ್ಕಂಥ ಬಿಟ್ಟು ನಾವು ಮೊಟ್ಟ ಮೊದಲು ನಾವು ಹಿಂದೂಗಳು, ಈ ಭಾರತ ದೇಶದ ಪ್ರಜೆಗಳು ಈ ದೇಶವನ್ನೇ ಉಳಿಸಬೇಕು ಅಂತಕ್ಕಂಥ ಕಾಳಜಿ ನಮ್ಮೊಂದು ಎಲ್ಲ ಸ್ವಾಮೀಜಿಗಳಲ್ಲಿ ಇದ್ದೇವೆ, ಇಲ್ಲ ಅಂದಿಲ್ಲ. ಆದ್ರೆ ಎಲ್ಲಿಯೋ ಒಂದು ಕಡೆ ಒಂದಷ್ಟು ಒತ್ತಡಗಳವರೆಗೆ ಇರುತ್ತದೆ, ಪಬ್ಲಿಕ್ ಆಗಿ ಹೇಳೋದಕ್ಕೆ ಇಲ್ಲಿಕ್ಕಿಲ್ಲ. ಆದ್ರೆ ಹೃದಯದ ಅಂತರಂಗದಲ್ಲಿ ಅವರು ಯಾವತ್ತೂ ಕೂಡ ನಾವು ಪ್ರೌಡ್ ಆಫ್ ದ ಹಿಂದೂ, ಆಮ್ ದಿ ಇಂಡಿಯನ್, ಆಮ್ ದಿ ಭಾರತೀಯನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ಅದು ಯಾರಿಗೂ ತೆಗೆದುಹಾಕಿಕೊಳ್ಳಕ್ ಆಗೋದಿಲ್ಲ ಅಂತಕ್ಕಂಥ ಮಾತು ನಾನು ಹೇಳ್ಬೋದು. ಎಸ್ ಎಸ್ ಎಸ್. ಸ್ವಾಮೀಜಿ ಉಮೇಶ್ ಗೌಡ್ರು ಮಾತನಾಡ್ತಾರೆ, ಅವರು JDS ಪಕ್ಷದ ವಕ್ತಾರರು. ಕೇಳಿದಿವಿ, ಈ ಮುಖಾಂತರ ಮಾತಾಡೋಂತ ಅವಕಾಶ ಸಿಕ್ತು. ನಿಮ್ಗೆ ನಮಸ್ಕಾರ. ನಮಸ್ಕಾರ. ನೀವು ಕೇವಲ ಡಿ ಕೆ ಶಿವಕುಮಾರ್ ಪರವಾಗಿ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲೇ ನಮ್ಮ ಪಕ್ಷದ ಪರವಾಗಿ ಸಹ ನೀವು ಧ್ವನಿ ಎತ್ತಬೇಕು. ಕುಮಾರಣ್ಣನವರು, ದೇವೇಗೌಡರು ಸಹ ನೀವು ಆಶೀರ್ವಾದ ಮಾಡಬೇಕು. ಏನ್ ಮಾಡ್ತೀರಾ ಸ್ವಾಮೀಜಿ? ನೋಡಿ, ಈ ರಾಜ್ಯ ಕಂಡ ಬಹಳ ದೊಡ್ಡ ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು, ನಾನು ಬಹಳಷ್ಟು ಜನ ಮುಖ್ಯಮಂತ್ರಿಗಳ ಜೊತೆ, ಮಾಜಿ ಮುಖ್ಯಮಂತ್ರಿಗಳ ಸಂಪರ್ಕ ಇದೆ. ಆದ್ರೆ ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಇರತಕ್ಕಂಥ ಸಂಪರ್ಕ, ಅವರಂತಕ್ಕಂಥ ವ್ಯಕ್ತಿತ್ವ ಈ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳಿಗಾಗಲಿ ಸಾಧ್ಯವೇ ಇಲ್ಲ ಅಂತಕ್ಕಂಥ ನಾವು ಮಾತನ್ನ ಹೇಳುತ್ತೇನೆ. ಆದ್ರಿಂದ ನಾವ್ ಹೇಳತಕ್ಕಂಥದ್ದೇನೆ, ಈ ದೇಶ ಉಳಿಬೇಕು, ಈ ಧರ್ಮ ಉಳಿಬೇಕು, ರಾಜ್ಯದ ಬಡ ಬಗ್ಗರಿಗೆ ಅನುಕೂಲ ಆಗಬೇಕು. ಹಿಂದುಳಿದ ಸ್ವಾಮೀಜಿ ಕ್ಷಮೆ ಇರ್ಲಿ, ಮಧ್ಯಪ್ರವೇಶ ಮಾಡ್ತಾ ಇದ್ದೀವಿ ಅನಿವಾರ್ಯ ಕಾರಣಗಳಿಂದ. ಈಗ ನೀವು ಒಂದು ಪ್ರಬಲ ಸಮುದಾಯದ ಎಲ್ಲ ಸಮುದಾಯದ ನಾಯಕರಿಗೂ ನೀವು ಆಶೀರ್ವಾದ ಮಾಡ್ತೀರಿ. ಈಗ ಒಂದೇ ಸಮುದಾಯದಲ್ಲಿ ಹಾವು ಮುಂಗ್ಸಿ ತರ ಕಚ್ಚಾಡ್ಕೊಂಡು ಎರಡು ಪಕ್ಷಗಳಿಂದ ಬಂದಾಗ ಅವ್ರನ್ನ ಹೆಂಗ್ ಸಮಾಧಾನ ಮಾಡ್ತೀರಿ ತಾವು? ಅವ್ರಿಗೆ ಏನ್ ಹೇಳಿ ಕಳಿಸ್ತೀರಾ ನೀವೆಲ್ಲ? ನೋಡಿ, ನಾವು ಪಕ್ಷನಿಷ್ಠೆ, ವ್ಯಕ್ತಿನಿಷ್ಠೆ ಎಲ್ಲ ಅಂತ ಇರ್ತದೆ. ವ್ಯಕ್ತಿನಿಷ್ಠೆಯನ್ನ ಬಿಟ್ಟು, ಪಕ್ಷನಿಷ್ಠೆಯನ್ನ ಬಿಟ್ಟು ನಾವು ಈ ದೇಶನಿಷ್ಠೆ ಆಗಬೇಕು, ಧರ್ಮನಿಷ್ಠೆ ಆಗಬೇಕು.
ಸತ್ಯಾಂಶಗಳು ಎಲ್ಲಿದೆ ಅದೇ ಪ್ರಕಾರ ಇರಬೇಕು. ಯಾವ ರಾಜಕಾರಣ ಆದ್ರೂ ಸಹ ಎಲ್ಲದಲ್ಲಿ ಒಂದೇ ಹೇಳತಕ್ಕಂಥದ್ದೇನೋ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದ್ರು. ವಸುದೈವ ಕುಟುಂಬ ಸಿದ್ದರಾಮಯ್ಯವ್ರಿಗೂ ಒಳ್ಳೇದಾಗ್ಲಿ, ಡಿ ಕೆ ಶಿವಕುಮಾರ್ ಅವ್ರಿಗೂ ಒಳ್ಳೇದಾಗ್ಲಿ. ಅಲ್ಲ ಸಿದ್ದರಾಮಯ್ಯಗೆ ಒಳ್ಳೇದಾಗಿಲ್ಲ ಅನ್ನೋ ವಿಷಯ ಬಂದಾಗ ಇಲ್ಲಿ ಕೆಲವೊಂದು ವಿಷಯದಲ್ಲಿ ನಾವು ಭಿನ್ನಾಭಿಪ್ರಾಯ ಹೇಳಬೇಕಾಗತ್ತೆ. ಅದು ನಾವು ಹೇಳಿದೀವಿ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಇವತ್ತಿನ ಪ್ರಚಲಿತ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರಾಗಲಿ, ಸಿದ್ದರಾಮಯ್ಯನಾಗಲಿ, ಹಾಗೆ ನಮ್ಮ ಯಡಿಯೂರಪ್ಪನವರ ಎಲ್ಲರೂ ಅವರದೇ ಇರತಕ್ಕಂಥ ಒಂದು ಆ ವರ್ಷ ಸನ್ನೆ ರಾಜ್ಯದಲ್ಲಿ ಹೊಂದ್ಕೊಂಡಿರ್ತಾರೆ. ಆದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ನೋಡ್ರಿ ಇವತ್ತು ಯಾವುದೂ ಸರ್ಕಾರಿಗಳಾಗಲಿ ಮಠಾಧೀಶರದ ವಿಷಯ ಬಂದಾಗ ದೊಡ್ಡ ಮಠಗಳಿಗೆ 10 ಕೋಟಿ 5 ಕೋಟಿ 8 ಕೋಟಿ ಕೊಡ್ತೀನಿ. ಸಣ್ಣ ಮಠಾಧಿಪತಿಗಳ ಬಗ್ಗೆ ಮಠಗಳ ಬಗ್ಗೆ ಯಾರೂ ಗಮನ ಹರಿಸೋದಿಲ್ಲ. ಅದಕ್ಕೆ ನಾನು ಹೇಳ್ತಕ್ಕಂಥ ನೀವು ಕೊಡ್ತೀನಿ ಅಂದ್ರೆ ಎಲ್ಲಾ ಮಠಗಳಿಗೂ ಕೊಡಿ, ಕೊಡ್ಲಿಲ್ಲ ಅಂದ್ರೆ ಯಾರಕ್ಕೆ ಏನೂ ಕೊಡಕ್ ಹೋಗ್ಬೇಡಿ. ಅಲ್ಲ, ನಿಮ್ಮ ಮಟ್ಟಕ್ಕೆ ಕೊಡ್ತಾ ಇಲ್ವಾ ಸ್ವಾಮೀಜಿ? ನಮ್ಮಲ್ಲಿ ಸ್ವಾಮೀಜಿ, ನಿಮ್ಮ ಮಟ್ಟಕ್ಕೆ ಸಿದ್ದರಾಮಯ್ಯನವರ ಈ ಒಂದು ಆಡಳಿತದಲ್ಲಿ ಅನುದಾನ ಆಗ್ಲಿ ಅಥವಾ ಕೊಡುಗೆ ಆಗ್ಲಿ ಸಿಗ್ತಾ ಇಲ್ವಾ? ನಾನು ಇವತ್ ನೋಡಿ ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡಿದ ಒಂದೇ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ನಮ್ಮಂತ ಎಲ್ಲಾ ಸ್ವಾಮಿಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ನಮಗೆ ಯಾವ ₹1 ಹಣ ಕೊಡ್ಲಿಲ್ಲ, ನಮ್ಗೆ ಸಹಾಯ ಮಾಡ್ಲಿಲ್ಲ. ಅದೊಂದೇ ಕಾರಣ. ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡಿದ್ರೆ ಅಂತ ಒಂದೇ ಕಾರಣಕ್ಕೋಸ್ಕರ. ಸ್ವಾಮೀಜಿ, ಈಗ ಯಾವಾಗ ನೀವು ರಾಜಕೀಯಕ್ಕೆ ಬರೋದು ಯಾವಾಗ ಸ್ವಾಮೀಜಿ? ನೋಡಿ, ನಾವು ರಾಜಕೀಯಕ್ಕೆ ಬರೋದಿಲ್ಲ. ನಾವು ರಾಜಕೀಯ ಬಿಡಲ್ಲ ಇಲ್ಲಿ ಅಂತನಾ, ಅಥವಾ ಅಲ್ಲ ಯೋಗಿ ಆದಿತ್ಯನಾಥ್ ಕೂಡ ಇದ್ದಾರೆ. ಧರ್ಮದ ಒಳಗಡೆ ರಾಜಕೀಯ ಇಲ್ಲ, ಆದ್ರೆ ರಾಜಕೀಯದ ಒಳಗಡೆ ಧರ್ಮ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಷ್ಟೇ. ಮತ್ತೀಗ ರಾಜಕಾರಣಿಗೆ ಸಲಹೆ ಕೊಡ್ತಾ ಇದ್ದಾರಲ್ಲ ಸ್ವಾಮೀಜಿ ತಾವು? ಕೊಡ್ಲೇಬೇಕಲ್ಲ. ಅನೇಕ ವರ್ಷಗಳಿಂದ ಈ ದೇಶದ ಪ್ರಜಾಪ್ರಭುತ್ವದ ರಾಜರಿದ್ದ ಕಾಲದಲ್ಲಿ ರಾಜರುಗಳಿಗೆ ಮಾರ್ಗದರ್ಶನ ಮಾಡಿ ಬಂದಿರತಕ್ಕಂಥ ಸ್ವಾಮೀಜಿಗಳು, ಗುರುಗಳು, ಧರ್ಮದರ್ಶಿಗಳು ಅಂತ ಹೇಳಿಕೊಂಡು ನಾವಿವತ್ತು ಅವ್ರಿಗೆ ಅಭಿಪ್ರಾಯಗಳನ್ನ ಹೇಳ್ತೀವಿ, ದಾರಿಯನ್ನ ತೋರಿಸ್ತೀವಿ, ಅಭಿಪ್ರಾಯನ ಹೇಳ್ತೀವಿ. ನೋಡಿಕೊಂಡು ನೀವು ಚುನಾವಣೆಗೆಲ್ಲ ಸ್ಪರ್ಧೆ ಮಾಡಲ್ಲ? ಚುನಾವಣೆ ಆ ಯೋಚನೆಗಳೆಲ್ಲ ಇಲ್ಲ? ಯಾವತ್ತಿರಲ್ಲ. ಓಕೆ. ಧನ್ಯವಾದ ಸ್ವಾಮೀಜಿ, ತಮ್ಮ ಸುದೀರ್ಘ ಮಾತಿಗಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.